ವೆನ್ ಯು ಹ್ಯಾವ್ ರಿಫಾರ್ಮ್ಡ್ ಅ ಮ್ಯಾನ್ ಯು ಹ್ಯಾವ್ ರಿಫಾರ್ಮ್ಡ್ ಸಮ್ವನ್. ಇಫ್ ಯು ಹ್ಯಾವ್ ರಿಫಾರ್ಮ್ಡ್ ಅ ವುಮನ್ ಯು ಹ್ಯಾವ್ ರಿಫಾರ್ಮ್ಡ್ ಅ ಫ್ಯಾಮಿಲಿ ಅಂತ ಎಲಿನಾರ್ ರೂಸ್ವೆಲ್ಟ್ ನೋಡಿ ಹೇಳ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಮನೆಯವರು ಒಂದು ಮಾಡಬೇಕು ಸ್ತ್ರೀಯರಿಗೆ, ತಾಯಿಗಾಗ್ಲಿ, ಹೆಂಡತಿಗಾಗ್ಲಿ, ಮಗಳಿಗಾಗ್ಲಿ, ಸೊಸೆಗಾಗ್ಲಿ ಬಾಯಿ ತುಂಬಾ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ನಮಗ್ ನಾವೇ ಡಿಪ್ರೆಷನ್ ತಂದ್ಕೊಳ್ತೀವಿ, ನಮಗ್ ನಾವೇ ಸಂತೋಷವನ್ನು ತಂದ್ಕೊಳ್ತೀವಿ. ನಾವೆಲ್ಲ ಸೀತೆ ಅಂದ್ರೆ ಆ ಜನ್ಮ ದುಃಖಿನಿ, ಹೊತ್ತು 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 ಇರೋಳು. ಎಷ್ಟು ದೂರ ಅಂದ್ರೆ ಜಾನಕಮ್ಮ ಸೀತಮ್ಮ ಅಂತ ಹೆಸರು ಇಡ್ಬೇಡ್ರಪ್ಪ, ಹೆಣ್ಮಕ್ಳಿಗೆ ತುಂಬಾ ಕಷ್ಟಪಡ್ತಾರೆ. ಮಳೆ ಬಂದಾಗ ಎಲ್ಲಾ ಪಕ್ಷಿಗಳು ಗೂಡು ಸೇರ್ಕೊಂಡ್ಬಿಡುತ್ತಂತೆ. ಗರುಡ ಪಕ್ಷಿ ಏನ್ ಮಾಡುತ್ತೆ, ಮೋಡಕ್ಕಿಂತ ಮೇರೆ ಹಾರುತ್ತಂತೆ. ಒಬ್ಬ ವೇದಾಂತಿ ಹಾಗಿರ್ತಾನೆ. ರಾಮ ಹಾಗಿದ್ದ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಂಡು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ಲಳದೆ ಮಂಕುತಿಮ್ಮ. ಒಂದು ಪುರುಷ ದಾರಿ ತಪ್ಪೋದು, ಕುಡುಕ ಆಗ್ಬೋದು, ಕೆಡಕ ಆಗ್ಬೋದು, ಮನೆನೇ ಸೇರ್ದೇ ಇರ್ಬೋದು, ಅಷ್ಟು ಹಾಳಾಗಲ್ಲ ಸಂಸಾರ. ಹೆಣ್ಮಕ್ಳಂಗ ಆಗ್ಬಿಟ್ರೆ, ತಾಯಿ ಮನೆ ಸೇರ್ದಿದ್ರೆ, ಅಡುಗೆ ಮಾಡ್ದಿದ್ರೆ, ತಾಯಿ ಕುಡುಕಿ ಆಗ್ಬಿಟ್ರೆ, ತಾಯಿ ಹಾಳಾಗ್ಬಿಟ್ರೆ ಅದು ಸಂಸಾರವೇ ಅಲ್ಲ. ಹೌದು ಅಲ್ವಾ ಹೇಳಿ? ಅದು ತೋರ್ಸತ್ತೆ. ವೆನ್ ಯು ಹ್ಯಾವ್ ರಿಫಾರ್ಮ್ಡ್ ಅ ಮ್ಯಾನ್ ಯು ಹ್ಯಾವ್ ರಿಫಾರ್ಮ್ಡ್ ಸಮ್ವನ್. ಇಫ್ ಯು ಹ್ಯಾವ್ ರಿಫಾರ್ಮ್ಡ್ ಅ ವುಮನ್ ಯು ಹ್ಯಾವ್ ರಿಫಾರ್ಮ್ಡ್ ಅ ಫ್ಯಾಮಿಲಿ ಅಂತ ಎಲಿನಾರ್ ರೂಸ್ವೆಲ್ಟ್ ನೋಡಿ ಹೇಳ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ನಮ್ಮ ಪಾತ್ರ ತುಂಬಾ ದೊಡ್ಡದು. ಇದನ್ನ ಸನಾತನ ಧರ್ಮ ಗುರ್ತಿಸಿದೆ. ತ್ರಿಮೂರ್ತಿಗಳನ್ನ ಹೇಗೆ ನಾವು ಪೂಜೆ ಮಾಡ್ತೀವೋ, ಆ ತ್ರಿಮೂರ್ತಿಗಳ ಒಳಗಿನ ಶಕ್ತಿ ಸ್ತ್ರೀತ್ವ ಅಂತ ಹೇಳಿ, ಮಾತೃತ್ವ ಅಂತ ಹೇಳಿ ಅದನ್ನ ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿಯಾಗಿ ಪೂಜೆ ಮಾಡ್ತೀವಿ. ಸೌಂದರ್ಯ ಲಹರಿ ಪ್ರಾರಂಭವಾಗೋದೇ ಶಿವಶಕ್ತಿಯಾಯುಕ್ತ ಯದಿ ಭವತಿ ಶಕ್ತಃ. ನಿಮ್ಗೆ ಗೊತ್ತಿದೆಯಲ್ಲ, ಅಂದ್ರೆ ಅದು ಹೇಳುತ್ತೆ ಶಿವಶಕ್ತಿಯಾಯುಕ್ತ ಯದಿ. ಶಿವನು ಶಕ್ತಿಯೊಂದಿಗೆ ಕೂಡಿದ್ರೆ ಮಾತ್ರವೇ ಅವನು ಏನಾದ್ರು ಮಾಡಕ್ ಸಾಧ್ಯ, ಇಲ್ಲದೆ ಹೋದ್ರೆ ಏನೂ ಮಾಡಕ್ಕಾಗೋದಿಲ್ಲ. ಅಂದ್ರೆ ಶಕ್ತಿ ತುಂಬಾ ಮುಖ್ಯ ಆಗತ್ತೆ, ಅವಳು ಕೈನೆಟಿಕ್ ಎನರ್ಜಿ, ಆಯ್ತಾ? ಅದಕ್ಕೆ ರಾಜರಾಜೇಶ್ವರಿ ಮಲಗಿರುವ ಶಿವನ್ ಮೇಲೆ ಕೂತಿದ್ದಾಳೆ. ಏನಪ್ಪ ಇದು ಗಂಡನ ಮೇಲೆ ಕೂತ್ಬಿಟ್ಟಿದ್ದಾಳೆ ಅಂತಲ್ಲ, ಹಾಗೆಲ್ಲ. ಅವನು ನಿಷ್ಕ್ರಿಯ ನಿರಾಕಾರ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ಇವಳು ಸಕ್ರಿಯ ರೂಪ. ಮನೇಲಿ ಯಜಮಾನ್ ಒಂದ್ ಕಡೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಪೇಪರ್ ಓದ್ತಿರ್ತಾಳೆ, ನಾವು ಸರಾಪರ ಓಡಾಡ್ತಾನೆ ಇರ್ತೀವಿ, ಮುಗಿಯೋದೇ ಇಲ್ಲ ಕೆಲ್ಸ. ನಮ್ ಕೆಲ್ಸನೇ ಹಂಗೆ. ನಾವ್ ಹಂಗಿದ್ರೇನೆ ಚೆನ್ನ, ನಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಹಾಗೆ ಅಂತ ಎಕ್ಸ್ಪ್ಲಾಯ್ಟ್ ಆಗ್ಬಾರ್ದು, ಒಪ್ಕೊಳ್ತೀನಿ. ಮನೆಯವರು ಒಂದು ಮಾಡ್ಬೇಕು ಸ್ತ್ರೀಯರಿಗೆ, ತಾಯಿಗಾಗ್ಲಿ, ಹೆಂಡತಿಗಾಗ್ಲಿ, ಮಗಳಿಗಾಗ್ಲಿ, ಸೊಸೆಗಾಗ್ಲಿ ಬಾಯಿ ತುಂಬಾ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು. ವಿವೇಕಿಗಳಿಗೆ ಬೇಕಾಗಿಲ್ಲ, ವಿರಕ್ತರ್ಗ್ ಬೇಕಾಗಿಲ್ಲ. ವಿರಕ್ತ ವಿವೇಕಿ ಸ್ತ್ರೀಗೆ ಏನೂ ಬೇಕಾಗಿಲ್ಲ. ಪರಮಾತ್ಮ ಎಲ್ಲ ಕೃಷ್ಣಾರ್ಪಣ ಮಸ್ತು ಅಷ್ಟೇ. ಅದೇ ಸಾಮಾನ್ಯ ಸ್ತ್ರೀ, ನಾನು ಇಷ್ಟು ಮಾಡಿದೆ, ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ನಮ್ಮಮ್ಮ ಮಾಡಿದ್ ಸಾರ್ ತರ ಇಲ್ಲ ಅನ್ಬಿಡ್ತಾರಪ್ಪ ಇವರು. ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ನಮ್ಗೆ. ನಮ್ಮಮ್ಮ ಮಾಡೋದೊಂಥರ ಚೆನ್ನ, ನೀನ್ ಮಾಡೋದೊಂಥರ ಚೆನ್ನ ಅಂತ ಹೇಳ್ಬಿಟ್ರೆ ಏನಾಗೋಗ್ಬಿಡತ್ತಪ್ಪ. ಸ್ವಲ್ಪ ಅಕ್ನಾಲೆಜ್ಮೆಂಟ್. ನಿನ್ ಕೆಲ್ಸ ನೀನ್ ಮಾಡ್ತಿದ್ಯಾ, ಏನ್ ಮಹಾ ಅಂತ ಹೇಳ್ಬಾರ್ದು. ಪಾಪ ನಿನ್ ಕೆಲ್ಸನ ಎಷ್ಟ್ ಚೆನ್ನಾಗ್ ಮಾಡ್ತಿದ್ಯಾ ಅಂತ ಹೇಳ್ಬೇಕು. ನಮ್ಮ ಕೃಷ್ಣದೇವರಾಯನ ಹತ್ರ ಒಬ್ಬ ಜ್ಯೋತಿಷಿ ಬಂದ್ಬಿಟ್ಟು ಕೈ ರೇಖೆ ಎಲ್ಲ ನೋಡ್ಬಿಟ್ಟು, ಪಾಪ ನಿನ್ನ ಬಂಧು ಮಿತ್ರನೆಲ್ಲ ನೀನ್ ಕಳ್ಕೊಂಡ್ಬಿಡ್ತೀಯ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಡ್ತಂತೆ. ಮೊದ್ಲೇ ಇಡೀ ದಿನ ಮೀಟಿಂಗ್ ಮಾಡಿ ತಲೆ ಕೆಟ್ಟಿತ್ತು. ಕೃಷ್ಣದೇವರಾಯನ್ಗೆ ಹಾಕೋ ಜೈಲನ್ನು, ಏನ್ ಹಿಂಗ ಹೇಳೋದನ್ನು, ತಲೆ ಕೆಡಿಸ್ಬಿಟ್ಟ ಅಂತ. ಪಾಪ ಅವ್ನ್ ಸರಿಯಾಗಿ ಹೇಳಿದ್ದ. ತೆನಾಲಿ ರಾಮನ್ ವಿಷಯ ಗೊತ್ತಾಯ್ತು. ಯಾರೋ ಬಡಪಾಯಿ ಪಾಪ ದುಡ್ಡು ಸಿಕ್ಕತ್ತೆ ಅಂತ ಬಂದ, ಅವನ ಹತ್ರ ಹೋಗಿ ಹೇಳ್ದ, ನಿಂಗೆ ಬುದ್ಧಿ ಇಲ್ಲ ಹಂಗ ಹೇಳೋದು, ಇರು ನಾನ್ ಮಾಡ್ತೀನಿ, ಸರಿಪಡಿಸ್ತೀನಿ ಇಲ್ಲ ಅಂತ. 3 ದಿನ ಬರ್ಲಿಲ್ವಂತೆ ಸಭೆಗೆ ತೆನಾಲಿ ರಾಮ. ಆಗ ಕೃಷ್ಣದೇವರಾಯಗೆ ತೆನಾಲಿ ರಾಮ ಇಲ್ಲದ್ರೆ ಬೋರು, ಅವನಿಗೆ ಬರ್ಲೇಬೇಕು, ಮಹಾವಿದ್ವಾನು, ಜೊತೆಗೆ ವಿನೋದಶೀಲ, ತುಂಬಾ ಹಾಸ್ಯ ಸಂತೋಷ ತುಂಬುವಂತ ವ್ಯಕ್ತಿ. ಎಲ್ಲಿ ಹೋದ ಅವನು? ಜ್ಯೋತಿಷಾಸ್ತ್ರವನ್ನು ಅಭ್ಯಾಸ ಮಾಡ್ತೀನಿ. ಓ ಹೌದಾ, ಸರಿ. 3 ದಿನ ಆದ್ಮೇಲೆ ಬಂದು ತೆನಾಲಿ ರಾಮ, ಏನಯ್ಯ ಜ್ಯೋತಿಷಾಸ್ತ್ರ ಅಭ್ಯಾಸ? ಹೌದು. ನಿನ್ ಕೈಯೆಲ್ಲ ನೋಡಿ ಹೇಳ್ತೀನಿ. ಹೌದಾ, ನನ್ನ ಕೈ ನೋಡಿ ಹೇಳಿ. ವಾವ್, ಎಂಥ ರೇಖೆ ಇದು, ನಿನ್ನ ಇಡೀ ಪರಿವಾರದಲ್ಲಿ ನೀನೇ ಅತ್ಯಂತ ದೀರ್ಘಾಯು ಅಂತ ಹೇಳಿದಂತ. ವಾಹ್, ತಗೋ ಮುತ್ತಿನ ಹಾರ ಅಂದ್ಕೊಂಡಂತೆ. ಈ ಮುತ್ತಿನ ಹಾರ ನನ್ಗಲ್ಲ, ಆ ಬಡಪಾಯಿ ಜ್ಯೋತಿಷಿಗೆ ಸೇರ್ಬೇಕು. ಅವ್ನ್ ಹೇಳಕ್ ಬರ್ಲಿಲ್ಲ ಸರಿಯಾಗಿ. ನಿನ್ ಕಣ್ಮುಂದೆ ಬಂಧು ಮಿತ್ರರು ಸಾಯ್ತಾರೆ ಅನ್ನೋದಕ್ಕೂ, ನಿನ್ನ ಬಂಧು ಮಿತ್ರರ ಪೈಕಿ ನೀನೇ ದೀರ್ಘಾಯುಸಿ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ? ಶ್ರೀನಾಥೆ ಜಾನಕಿನಾಥೆ ಅಭಯದ ಪರಮಾತ್ಮನೆ, ಎರಡು ಒಂದೇ ತಾನೆ. ಹೇಳೋ ರೀತಿ ಅಂತ ಒಂದಿರುತ್ತೆ. ಹಾಗೆ ಇದು ಎಷ್ಟೋ ಹೆಣ್ಮಕ್ಳು, ನಾನು ಆಪ್ತ ಸಲಹೆ ಮಾಡ್ತಾ ಇದ್ದೆ, ಈ ನಡುವೆ ಬಿಟ್ಬಿಟ್ಟಿದ್ದೀನಿ. ಅವಾಗ ಇನ್ನೂ ನಂಗೆ ಮದ್ವೆ ಆಗಿರ್ಲಿಲ್ಲ, ಅದೆಲ್ಲ ಒಂದು ಪೀಠಿಕೆ ಆಯ್ತು ಮದ್ವೆ ಆಗೋ ಮುಂಚೆ ನನಗೆ. ಎಲ್ಲ ಹೆಣ್ಮಕ್ಳು ಅದೇ ಹೇಳೋದು, ಎಷ್ಟು ಮಾಡಿದ್ರು ನಂಗೆ ರೆಕಗ್ನೈಸ್ ಮಾಡಲ್ಲ, ಅಕ್ನಾಲೆಡ್ಜ್ ಮಾಡಲ್ಲ. ಯಾಕೆ ಅಕ್ನಾಲೆಡ್ಜ್ ಮಾಡ್ಬೇಕು ಅಂತ ಕಾಯ್ತೀರಾ? ನಮ್ಮ ಅಂತರಂಗ ಅಕ್ನಾಲೆಡ್ಜ್ ಮಾಡುತ್ತಲ್ಲ. ಮನೆಯನ್ನ ಶುಭ್ರವಾಗಿ ನಾನು ಗುಡಿಸಿ ಸಾರಿಸಿ ಕೆಲಸ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ಅಡ್ಗೆ ಮಾಡ್ಕೋತ್ರೆ ಐ ಫೀಲ್ ಗುಡ್ ಅಬೌಟ್ ಇಟ್. ಅದಕ್ಕಿಂತ ಬೇಕಾ? ನಮ್ಮ ಅಂತರಂಗದಲ್ಲಿ ನಮ್ಗೆ ಸಂತೋಷ ತೃಪ್ತಿ ಸಿಕ್ಬಿಟ್ರೆ ಸಾಕು.
ನಮ್ಮ ಕೆಲಸವನ್ನ ನಾವೇ ಅಪ್ರಿಶಿಯೇಟ್ ಮಾಡಿ ಖುಷಿ ಪಡ್ಬೇಕು, ನಾವೇ ಕರೆಕ್ಷನ್ ಮಾಡ್ಕೋಬೇಕು, ನಾವೇ ನಮ್ಮ ಕ್ರಿಟಿಕ್ ಆಗ್ಬೇಕು. ಕೃಷ್ಣ ಹೇಳ್ತಾನಲ್ಲ, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ನಮಗ್ ನಾವೇ ಡಿಪ್ರೆಷನ್ ತಂದ್ಕೊಳ್ತೀವಿ, ನಮಗ್ ನಾವೇ ಸಂತೋಷವನ್ನು ತಂದ್ಕೊಳ್ತೀವಿ. ಈ ಸಂತೋಷವನ್ನು ಕಂಡ್ಕೊಂಡ್ಬಿಟ್ರೆ ನಾರಿ ಅತ್ಯಂತ ಚೆನ್ನಾಗಿರ್ತಾಳೆ. ಸೀತೆ ಅದನ್ನು ಕಂಡ್ಕೊಂಡಿದ್ಲು. ನಾವೆಲ್ಲ ಸೀತೆ ಅಂದ್ರೆ ಆ ಜನ್ಮ ದುಃಖಿನಿ, ಅತ್ತು 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 ಇರೋಳು. ಎಷ್ಟು ದೂರ ಅಂದ್ರೆ ಜಾನಕಮ್ಮ ಸೀತಮ್ಮ ಅಂತ ಹೆಸರು ಇಡ್ಬೇಡ್ರಪ್ಪ, ಹೆಣ್ಮಕ್ಳಿಗೆ ತುಂಬಾ ಕಷ್ಟಪಡ್ತಾರೆ. ನಿಮ್ಗೊಂದು ಗುಟ್ಟು ಹೇಳ, ನನ್ನ ಹೆಸರು ಜಾನಕಿ ಅಂತ. ನಾನು ಖುಷಿಯಾಗೇ ಇದ್ದೀನಿ. ಖುಷಿ ಇರೋದು ಮನಸ್ಸಿನಲ್ಲಿ. ಅವಳ ಕಷ್ಟ ತುಂಬಾ ದೊಡ್ಡದು, ಅವಳು ಮಾಡಿದ ತ್ಯಾಗ ತುಂಬಾ ದೊಡ್ಡದು, ಖಂಡಿತ ನಮ್ಗೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಸೀತೆ ಡಿಪ್ರೆಷನ್ ಹೋಗ್ಲಿಲ್ಲ, ಸೂಸೈಡ್ ಮಾಡ್ಕೊಳ್ಳಿಲ್ಲ, ಮಕ್ಕಳಿಗೆ ಒಳ್ಳೆ ತಾಯಿ ಆಗಿದ್ಲು, ರಾಮನಿಗೆ ಒಳ್ಳೆ ಹೆಂಡತಿ ಆಗಿದ್ಲು, ರಾಜ್ಯಕ್ಕೆ ಒಳ್ಳೆ ರಾಣಿ ಆಗಿದ್ಲು, ಅವಳಿಗೆ ರಾಜಧರ್ಮ ಗೊತ್ತಿತ್ತು, ಪ್ರಜೆಗಳ ಮನೋಭಾವ ಸೈಕಾಲಜಿ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಎಲ್ಲವನ್ನ ಮಾಡಿ ಮುಗಿಸಿ ಮಕ್ಕಳನ್ನು ಒಪ್ಪಿಸಿ ಆಮೇಲೆ ಮತ್ತೆ ಬಾ ಅಂದಾಗ, ಇನ್ನು ನಾನ್ ನಿಮಗ್ ಸಿಕ್ಕೋದಿಲ್ಲ, ಈ ಅಯೋಧ್ಯ ಪ್ರಜೆಗಳಿಗೆ ನಾನು ಸಿಕ್ಕಲ್ಲ ಅಂತ ಭೂಪ್ರವೇಶ ಮಾಡ್ತಾಳೆ. ಅವಳು ಶಕ್ತಿ ಸ್ವರೂಪಿಣಿ, ಮನೋಬಲದ ಮೂರ್ತ ರೂಪ ಅವಳು. ಅದನ್ನ ನೋಡ್ಬೇಕು ನಾವು. ಸೊ ಒಂದು ಮಾತು ಹೇಳ್ತಾನೆ ಮಾರ್ಕ್ ಟ್ವೇನ್, ವೆನ್ ಇಟ್ ರೈನ್ಸ್ ಆಲ್ ಬರ್ಡ್ಸ್ ಫ್ಲೈ ಟು ದ ನೆಸ್ಟ್ ಬಟ್ ದ ಈಗಲ್ ಫ್ಲೈಸ್ ಅಬೌವ್ ದ ಕ್ಲೌಡ್ಸ್ ಅಂತ. ಮಳೆ ಬಂದಾಗ ಎಲ್ಲಾ ಪಕ್ಷಿಗಳು ಗೂಡು ಸೇರ್ಕೊಂಡ್ಬಿಡುತ್ತಂತೆ. ಗರುಡ ಪಕ್ಷಿ ಏನ್ ಮಾಡುತ್ತೆ, ಮೋಡಕ್ಕಿಂತ ಮೇಲೆ ಹಾರುತ್ತಂತೆ. ಒಬ್ಬ ವೇದಾಂತಿ ಹಾಗಿರ್ತಾನೆ. ರಾಮ ಹಾಗಿದ್ದ. ರಾಮ ದುಃಖ ಪಟ್ಟ, ದುಃಖದ ಮೇಲೆ ನಿಂತ್ಕೊಂಡ್ಬಿಟ್ಟ ಅವನು. ರಾಮಾಯಣ ಓದಿದ್ರೆ ನಾನು ಅಳ್ತೀನಿ ಇವತ್ತು, ಕರುಣ ರಸ ಧಾರೆ ಅದು. ಅಯ್ಯೋ ರಾಮನಿಗೆ ಹಿಂಗಾಯ್ತು, ಅಯ್ಯೋ ನಮ್ ಸೀತೆಗೆ ಹಿಂಗಾಯ್ತು ಅಂತ ದುಃಖ ಆಗ್ತಾನೆ ಇರುತ್ತೆ. ಸ್ವತಃ ಸೀತಾರಾಮರು ಅದ್ರ ಮೇಲೆ ನಿಂತು ಬಿಟ್ರು. ಆ ಮೇಲೆ ನಿಲ್ಲೋದನ್ನ ನಾವು ಕಲ್ತಾಗ ಯಾವ ಗೃಹ ಕೃತ್ಯ ಮಾಡ್ತೀವೋ ಇದು ನಮ್ಗೆ ಕರ್ಮಯೋಗವಾಗತ್ತೆ. ಮಹಾಭಾರತದ ಧರ್ಮವ್ಯಾಧನ ಕತೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಕೌಶಿಕಾನೋ ಬ್ರಹ್ಮಚಾರಿ ತನ್ನ ಕರ್ತವ್ಯಗಳನ್ನ ಅಷ್ಟಕ್ಕಷ್ಟೇ ಬಿಟ್ಬಿಟ್ಟು ಹೋಗಿ ಅರ್ಜೆಂಟ್ ಆಗೇನೋ ಇವಾಗೆಲ್ಲ ಮಾಡ್ತಾರಲ್ಲ, 20,000 ಕೊಟ್ಬಿಟ್ಟು ಕುಂಡಲಿನಿ ಜಾಗೃತಿ ಮಾಡಿಸ್ಕೊಳಕ್ಕೆ ಋಷಿಕೇಶ್ ಹೋಗ್ತಾರಲ್ಲ, ಆತರ ಏನೋ ಮಾಡ್ಬಿಟ್ಟು ತಪಸ್ಸಿಗೆ ಹೋಗ್ಬಿಟ್ಟ. ಏನೋ ಒಂದ್ ಸಿದ್ಧಿನೂ ಆಗೋಯ್ತು. ಮೇಲ್ಗಡೆ ಒಂದ್ ಪಕ್ಷಿ ಹಿಕ್ಕೆ ಹಾಕ್ತು, ದೊರ್ರಂತ ನೋಡ್ದ, ಪಕ್ಷಿ ಸುಟ್ಟೋಯ್ತು. ಅವನ್ಗೆ ಪಶ್ಚಾತ್ತಾಪ ಆಗ್ಲಿಲ್ಲ, ಅಹಂಕಾರ ಬಂತು. ಯಾಕೆ? ಅಪಕ್ವ ಮನಸ್ಸು. ಅಯ್ಯೋ ಪಾಪ ಅನ್ಸ್ಬೇಕಾಗಿತ್ತು ತಾನೆ. ಲೋಕ ಕಾರುಣ್ಯ ತಾನೇ ಬರ್ಬೇಕಾದದ್ದು ವೇದಾಂತಿಗೆ. ಕೃಷ್ಣಂಗಿತ್ತು, ರಾಮನ್ಗಿತ್ತು, ಬುದ್ಧನ್ಗಿತ್ತು, ಇವ್ನಿಗೆ ಲೋಕ ಕಾರುಣ್ಯ ಬರ್ಲಿಲ್ಲ. ವಾವ್ ಗ್ರೇಟ್, ಏನು ಪಕ್ಷಿನ ಸುಟ್ಟಾಕ್ಬಿಟ್ನಲ್ಲ ನಾನು ಅಂತ ಅನ್ಕೊಂಡು ಭಿಕ್ಷೆಗೆ ಹೋದ. ಸ್ವಲ್ಪ ಲೇಟ್ ಮಾಡಿದ್ಲು ಗೃಹಿಣಿ. ಇವ್ನು ಅನ್ಕೊಂಡ ಯಾವಳೋ ಗೃಹಿಣಿ ಗುರ್ರು ಅಂತ ನೋಡ್ದ. ಅವಳು ಭಿಕ್ಷೆ ತಗೊಂಬರುವಾಗ ನೋಡಿ ನಕ್ಕು ಬಿಟ್ಟು ಹೇಳ್ತಾಳೆ, ನಾನು ಆ ಪಕ್ಷಿ ಎಲ್ಲ ಸುಟ್ಟೋಗೋದಕ್ಕೆ ಸ್ವಲ್ಪ ಶಾಂತಿ ಅಂತ. ಸ್ವಲ್ಪ ತಣ್ಣಗಾದ. ನಾನೆಲ್ಲೋ ಕಾಡಲ್ಲಿ ಪಕ್ಷಿ ಸುಟ್ಟಾಕಿದ್ದು ನೀನ್ ಹೆಂಗ್ ಕಂಡ್ಕೊಂಡೆ? ಪರೋಕ್ಷ ಜ್ಞಾನ ಹೇಳಿ ಬಂತು. ನಂಗೆ ಗೊತ್ತು, ಆದ್ರೆ ಲೆಕ್ಚರ್ ಕೊಡಕ್ ಟೈಮ್ ಇಲ್ಲ. ಆರತಿಯವ್ರಿಗಿರ್ಬೋದು, ನಂಗೆ ಟೈಮ್ ಇಲ್ಲ. ನನ್ಗೆ ತುಂಬಾ ಮನೆ ತುಂಬಾ ಜನ. ಹಾಗಾಗಿ ಇನ್ ಧರ್ಮವ್ಯಾಧನ ಹತ್ರ ಹೋಗು. ಅವ್ನು ಹೇಳ್ತಾನೆ, ವ್ಯಾಧಾನ ಬುಚ್ಚತ್ ಮಾಂಸ ಕಡಿಯೋನು ಅಂತ ಹೇಳ್ಬಿಟ್ಟು ಅವ್ನು ಹುಟ್ಟೋಗ್ಬಿಡ್ಲಿ. ಧರ್ಮವ್ಯಾಧನ ಅಲ್ಲಿ ಹೋದ. ಯಾವನಪ್ಪ ಇವನು ವ್ಯಾಧ? ನನಗಿಂತ ಶ್ರೇಷ್ಠನಾದ ಪರೋಕ್ಷ ಜ್ಞಾನಿ ಯಾರಿರ್ಬೋದು? ಹೋಗಿ ನೋಡ್ತಾನೆ. ಅವನು ಬೆಳಗಿಂದ ಸಂಜೆ ಮಾಂಸ ಕಡಿತಾ ಇದ್ದಾನೆ, ವ್ಯಾಪಾರ ಮಾಡ್ತಾ ಇದ್ದಾನೆ, ಇದಕ್ಕೆ ಇಷ್ಟು kg 1 ಪೈಸಾ ಕಮ್ಮಿ ಇಲ್ಲ ಅಂತ ಬಾರ್ಗೇನ್ ಮಾಡ್ತಿದ್ದಾನೆ. ಎಲ್ಲ ನಡೀತಾ ಇದೆ. ಇವನು ಧರ್ಮ ಹೇಳ್ತಾನ ನನ್ಗೆ ಅಂತ. ಆ ಧರ್ಮವ್ಯಾಧ ಇವನು ದೂರದಿಂದ ನೋಡಿ ಹೇಳ್ತಾನೆ, ಪತಿವ್ರತೆ ಕಳ್ಸಿದ್ಲಾ ನಿನ್ನ? ಬಾ ಕೂತ್ಕೋ, ಸ್ವಲ್ಪ ಕಾಯಿ. ಇವನ್ಗೆ ಹೆಂಗ್ ಗೊತ್ತಾಯ್ತು? ವ್ಯಾಸರ ಕಥೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮಾಂಸ ಕಡಿಯೋನು, ಒಬ್ಳು ಸಾಮಾನ್ಯ ಗೃಹಿಣಿ. ಇವರಿಬ್ರು ಒಬ್ಬ ಸನ್ಯಾಸಿಗೆ, ತಪಸ್ವಿಗೆ ಪಾಠ ಕಲಿಸ್ತಾರೆ. ಆಮೇಲೆ ಧರ್ಮವ್ಯಾಧ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಕೈಕಾಲು ತೊಳ್ಕೊಂಬಂದು ಒಂದು ಆತಿಥ್ಯ ಕೊಟ್ಟು ವ್ಯಾಧಗೀತೆ ಅಂತ ಬರುತ್ತೆ. ಅದ್ರಲ್ಲಿ ಹೇಳ್ತಾನೆ, ಅವರವರ ಕ್ಷೇತ್ರದಲ್ಲಿ ಅವರವರ ಕರ್ಮವನ್ನು ಸರಿಯಾಗಿ ಮಾಡೋದ್ರ ಮೂಲಕ ಸ್ವಧರ್ಮೇನಿಧನಂ ಶ್ರೇಯ. ನಮ್ಮದನ್ನ ನಾವು ಚೆನ್ನಾಗಿ ಮಾಡ್ಬೇಕು. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಂಡು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ಲಳದೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇರುವ ಕೆಲಸವ ಮಾಡು. ಇದು ಭಗವಂತನೇ ನಮಗೆ ಕೊಡ್ತಾನೆ, ನಮ್ಮ ಪ್ರವೃತ್ತಿಯೇ ನಮಗೆ ಕೊಡುತ್ತೆ. ಇದನ್ನ ನಾನು ಮಾಡ್ಬೇಕು ಅಂತ ನಮ್ಮ ಅಂತರಂಗ, ಕಾನ್ಶಿಯನ್ಸ್ ಡಿಕ್ಟೇಟ್ಸ್, ಅಂತರಂಗ ಹೇಳತ್ತೆ. ನಾವೇನ್ ಮಾಡ್ತೀವಿ? ನಮ್ DVG ತುಂಬಾ ಚೆನ್ನಾಗಿ ಹೇಳ್ತಾರೆ ಜೀವನ ಧರ್ಮ ಯೋಗದಲ್ಲಿ. ಒಬ್ಬ ಇದ್ನಂತೆ, ಅವ್ರ ತಂದೆ ಕ್ಷೌರಿಕ ಹೇಳದಂತೆ, ಕ್ಷೌರಿಕ ಆಗ್ಬೇಡ ನೀನು, ಹೋಗು ನೀನು ಸಂಗೀತಗಾರನಾಗು ಅಂತ. ಪಾಪ ಅವನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಸಾಪಾಸ ಕೂಡ ಶ್ರುತಿ ಕೂಡ್ತಿರ್ಲಿಲ್ಲ. ಬಲವಂತವಾಗಿ ಇವ್ರ ಅಪ್ಪನ್ಗೆ ಇಷ್ಟ ಅಂತ ಸಂಗೀತ ಹೇಳ್ಕೊಟ್ರು. ಅವನ್ ಏನೋ ಒಂದು ಬಾತ್ರೂಮ್ ಸಿಂಗರ್ ಆಗುವಷ್ಟು ಸಂಗೀತ ಕಲ್ತ್ಕೊಂಡ. ಆ ಕಡೆ ಒಳ್ಳೆ ಕ್ಷೌರಿಕನಾದೋಗುದು ತಪ್ಪು ಹೋಯ್ತು. ಎರಡೂ ಹೋಯ್ತು ಅಂತ. ಇತೋಭ್ರಷ್ಟ ತಥೋಭ್ರಷ್ಟ. ನಾವೇನೋ ಆಗಕ್ ಹೊರಟ್ಬಿಟ್ಟು ಎರಡೂ ಹೊರಟೋಗುತ್ತೆ. ಈಗ ನಾನು ಸ್ವತಃ ಚಿಕ್ಕವಳಿದ್ದಾಗ, ನಾನು 10th ಸ್ಟ್ಯಾಂಡರ್ಡ್ ಆದ ತಕ್ಷಣ ಪ್ರಶ್ನೆ ಬಂದು ಏನ್ ಹೋಗೋದು ಅಂತ.
ಟ್ರೆಂಡ್ ಅವಾಗಲೇ ಶುರು ಆಗೋಗಿತ್ತು ನನ್ನ ಕಾಲಕ್ಕೆ. ಏನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕು, ಸೈನ್ಸ್ಗೆ ಹೋಗ್ಬೇಕು ಅಂತ. ನನಗೆ ಮಾರ್ಕ್ಸ್ ಇತ್ತು, ಯಾವ್ದು ಬೇಕಾದ್ರೂ ಹೋಗ್ಬೋದಾಗಿತ್ತು. ಅಪ್ಪ ಅಮ್ಮಂಗೆ ಹೇಳಿದೆ, ನಂಗೆ ಸಂಗೀತ ಇಷ್ಟ, ಸಾಹಿತ್ಯ ಇಷ್ಟ, ಅಧ್ಯಾತ್ಮ ಇಷ್ಟ, ಇನ್ನೇನೋ ಇಷ್ಟ, ಆರ್ಟ್ ಇಷ್ಟ, ಇದೆಲ್ಲ ಇರುವಂಥದ್ದು ಏನಾದ್ರು ಕೋರ್ಸ್ ಸಿಕ್ಕುತ್ತಾ ಅಂತ. ಯಾವ್ದಾದ್ರು ಒಂದು ಇರೋದು ಕೋರ್ಸ್ ಸಿಕ್ಕುತ್ತೆ. ಸರಿ ಆರ್ಟ್ಸ್ಗೆ ಹೋದೆ. ಏನು ಬಂಧು ಮಿತ್ರರು ಅಕ್ಕಪಕ್ಕದವ್ರು, ಏನಾಯ್ತು ಆರ್ತಿ ನಿಂಗೆ, ವಾಟ್ ಹ್ಯಾಪನ್? ಏನೂ ಆಗಿಲ್ಲ ನಂಗೆ. ಫ್ಯೂಚರೇ ಹಾಳಾಗೋಯ್ತು. ಎಷ್ಟು ಪಂಚಾಯತಿ, ಅಪ್ಪ ಅಮ್ಮಂಗೆ ಬುದ್ಧಿ ಹೇಳಿ, ನೋ 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 ನನಗಿಷ್ಟ ಹಂಗೆಲ್ಲ ಅಲ್ಲ. ಇವತ್ತು ನಾನು ಖುಷಿಯಾಗಿದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ನಂಗೆ ಏನ್ ಬೇಕೋ ಅದನ್ನ ಆಯ್ದುಕೊಂಡೆ. ನಂಗೆ ಹಣ ಸಿಕ್ಕುತ್ತಾ, ಕೆಲಸ ಸಿಕ್ಕುತ್ತಾ, ಮತ್ತು ನಾವೇನಾಗಿದ್ದೀವೋ ಅದಾಗಿದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ ಜೀವನದಲ್ಲಿ. ಸ್ತ್ರೀಯು ಏನೇ ಆದ್ರೂ ಕೂಡ ಸ್ತ್ರೀಯಾಗಿ ಅದನ್ನ ಮಾಡ್ಬೇಕು. ನಮ್ಮದೇ ಆದ ಸ್ತ್ರೈಣ್ಯ ಇದೆಯಲ್ಲ, ತುಂಬಾ ಸೊಗಸು, ಅದು ತುಂಬಾ ಸುಂದರ. ಅದು ಒಟ್ನಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಈ ಕಾನ್ಫ್ಲಿಕ್ಟ್ ಆಗ್ಲಿ, ಕಾಂಪಿಟೇಷನ್ ಆಗೇ ಇಲ್ಲ. ಗಂಡಸರು ಅವ್ರ ರೀತಿಯಲ್ಲಿ ಅವ್ರು ಮಾಡ್ತಾರೆ, ನಮ್ದು ನಮ್ಮ ರೀತಿಯಲ್ಲಿ ನಾವು ಮಾಡ್ತೀವಿ. ಸ್ತ್ರೀಯರಿಗೆ ವಿಶಿಷ್ಟವಾದಂತ ವ್ರತಗಳು, ಉತ್ಸವಗಳು ಉಂಟು. ಪುರುಷರಿಗೆ ವಿಶಿಷ್ಟವಾದ ವ್ರತಗಳು, ಉತ್ಸವಗಳು ಉಂಟು. ನಮ್ಮದೇ ಆದ ವ್ರತೋತ್ಸವಗಳು ಎಷ್ಟು ಚೆನ್ನಾಗಿರುತ್ತೆ. ಗೌರಿ ಹಬ್ಬ ನಮ್ ಸಂಭ್ರಮ ಅವ್ರಿಗೆ ಬರುತ್ತಾ ಬಿಡಿ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ. ಏನ್ ಸಂಭ್ರಮ ನಮ್ಗೆ. ಆ ಗೌರಿ ಬಾಗಿನ ತಯಾರು ಮಾಡೋದೇ ಒಂದು ದೊಡ್ಡ. ಬನ್ರಿ ಜಯಮ್ಮನವ್ರೆ, ಸುಬ್ಬಮ್ಮನವ್ರೆ, ಕನಕಮ್ಮನವ್ರೆ ಎಲ್ಲ ಸೇರ್ಕೊಂಡು ಬಾಗಿನಾಸೆ, ಅದು ಆ ಬಾಗಿನ ತಯಾರು ಮಾಡುವಾಗ ಎಷ್ಟು ಮಾತು, ಎಷ್ಟು ಕತೆ, ಏನ್ ಖುಷಿ, ಏನ್ ಸೆಲೆಬ್ರೇಷನ್. ಅಯ್ಯೋ ಕಡಿಮೆ ಬಿತ್ತ ನೋಡಿ, ನಮ್ ಕಡಲೆ ಬೆಳೆ ಹಾಕೊಳ್ಳಿ ಇಲ್ಲಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ವ್ರತ ಮಾಡೋದು, ಪೂಜೆ ಮಾಡೋದು, ಪರಸ್ಪರ ತಾಂಬೂಲ ಕೊಡೋದು, ಅರ್ಶನ ಕುಂಮ ಹಂಚ್ಕೊಡೋದು. ಸಾಯಂಕಾಲ ಹುಡುಕಿ ಸೀರೆ, ಇದು ಹೋದ್ಸಲ ಉಟ್ಕೊಂಡಿದೆ, ಈ ಸಲ ಇದು ಬೇಡ, ಇದು ಬೇಡ ಅಂತ ಹುಡ್ಕೊಂಡು ಬೆಳಗಿಂದ ಅಡುಗೆ ಮಾಡಿ, ವ್ರತ ಮಾಡಿ, ಎಲ್ರಿಗೂ ಬಡಿಸಿ ಕ್ಲೀನ್ ಮಾಡಿ ಸುಸ್ತಾಗಿರ್ತೀವಿ. ಮತ್ತೆ ಎಲ್ಲ ಅಲಂಕಾರ ಮಾಡಿ, ಸಂಜೆಗೆ ದೀಪ ಹಚ್ಚಿ ಎಲ್ಲ ಮಾಡಿ, ಮತ್ತೆ ಅಲಂಕಾರ ಮಾಡಿ, ಪಕ್ಕದ ಮನೆ, ಎದುರು ಮನೆ, ಅವ್ರ ಮನೆ, ಇವ್ರ ಮನೆ, ಯಜಮಾನ್ರಿಗೆಲ್ಲ ಅವತ್ತು ಬರೀ ಡ್ರೈವರ್ ಕೆಲಸ. ಕರ್ಕೊಂಡು ಎಲ್ಲ ಕಡೆ ನೋಡ್ಕೊಂಡ್ ಬರ್ತೀವಿ. ರಾತ್ರಿ 10 ಗಂಟೆಗೆ ಬರ್ತೀವಿ. ಯಾರಾದ್ರೂ ಯಾಕೆ ಬೇಕಿತ್ತಪ್ಪ ಹಬ್ಬ ಅಂತ ಹೇಳ್ತೀವ? ಬರೋದೇ ಇಲ್ಲ ನಮ್ಗೆ. ಹಾಗೆ ಅದೇ ಕರ್ಮಯೋಗ. ಪ್ರೀತಿ ಮಾಡ್ತೀವಿ ನಾವು. ಇದು ಭಗವಂತ ಕೊಟ್ಟಿರೋಂಥ ಶಕ್ತಿ.